टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕಾಲ್ ತುಳಿತ ಕೇಸ್ನಲ್ಲಿ ಸಿಐಡಿ ತನಿಖೆ ಕೂಡ ಚುರುಕಾಗಿದೆ. ಫೈಲ್ ವರ್ಗಾವಣೆ ಆಗ್ತಿದ್ದ ಹಾಗೆ ಸಿಐಡಿ ಫುಲ್ ಆಕ್ಟಿವ್ ಆಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರ ಬಳಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿದಂತ ಸಿಐಡಿ ತಂಡ ಈ ಘೋರ ದುರಂತದ ಬಗ್ಗೆ ಮಾಹಿತಿ ಕಲೆ ಹಾಕಿದಂತ ಅಧಿಕಾರಿಗಳು 4 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲು ಸಿದ್ಧತೆ, ನಾಳೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆ ನಡೀತಾ ಇದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೂ ಕೂಡ ನೋಟಿಸ್ ಕೊಟ್ಟಿರುವಂತಹ ಸಿಐಡಿ ನಾಳೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ. ಯಾಕಂದ್ರೆ ನಿನ್ನೆ ರಜೆ ಇತ್ತು, ಇವತ್ತು ಭಾನುವಾರ, ಸೋಮವಾರ ನಾಳೆ ಇನ್ನಷ್ಟು ಚುರುಕುಗೊಳ್ಳುತ್ತೆ ಈ ಒಂದು ಇನ್ವೆಸ್ಟಿಗೇಷನ್. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ನಲ್ಲಿ ಯಾರ ತಪ್ಪಿಲ್ಲ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಈಗ ಸರ್ಕಾರ ಇಲ್ಲಿ ಎಡವಟ್ಟು ಮಾಡ್ತಾ ಅಥವಾ RCB ಈ ಪೆರೇಡ್ಗೆ ಸಂಬಂಧಪಟ್ಟ ಹಾಗೆ ಸ್ಟೇಡಿಯಂಗೆ ಯಾವ ರೀತಿಯಾಗಿ ಎಂಟ್ರಿ, ಈ ಫ್ರೀ ಪಾಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಆಯ್ತಾ, ಜೊತೆಗೆ ಅಲ್ಲಿ ಬಂದ ಮೇಲೆ ಜನ ಅಲ್ಲಿ ಸೇರಿದ ಮೇಲೆ ಹ್ಯಾಂಡಲ್ ಮಾಡಿದಂಥ ರೀತಿ, ಗೇಟ್ ಓಪನ್ ಮಾಡಿದಂಥ ಅದರಲ್ಲಿ ಡಿಲೇ ಅಂತ ಏನು ಹೇಳ್ತಾ ಇದ್ರು, ಇಂಥ ಹಲವಾರು ವಿಚಾರಗಳಿದೆ. ಈಗ ನಮ್ಮ ಪ್ರತಿನಿಧಿ ವಿಕಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ವಿಕಾಸ್, ಇದೀಗ ಘಟನೆ ಆಗಿ ಇಷ್ಟು ಟೈಮ್ ಆದರೂ ಕೂಡ ಯಾರು ಇದಕ್ಕೆ ಹೊಣೆ ಅನ್ನೋದು ಇನ್ನೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಒಂದ್ ಕಡೆ ಸರ್ಕಾರದ ಪಾತ್ರ, ಇನ್ನೊಂದು ಕಡೆ KCA ಹಾಗೆ RCB ಫ್ರಾಂಚೈಸಿ, DNA ನೆಟ್ವರ್ಕ್ ಇರ್ಬೋದು. ಹೀಗೆ ಇದರ ಹೊಣೆ ಯಾರು ಹೊರ್ತಾರೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. CID ಕೂಡ ಈಗ ಇನ್ವೆಸ್ಟಿಗೇಷನ್ ಅನ್ನು ಚುರುಕು ಮಾಡಿದೆ. ಸೊ ಏನೇನಾಗ್ತಿದೆ, ಸದ್ಯದ ಅಪ್ಡೇಟ್ ಏನಿದೆ ಅಂತ ಈ ಕೇಸ್ನಲ್ಲಿ? ಎಸ್ ಅವಿನಾಶ್, ಈಗಾಗಲೇ ಸಿಐಡಿ ಒಂದು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾಥಮಿಕ ಹಂತದ ಒಂದು ಪರಿಶೀಲನೆಯನ್ನು ಕೂಡ ಸಿಐಡಿ ತಂಡ ನಡೆಸಿರುವಂತದ್ದು ಮತ್ತು ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಿಂದ ಒಂದು ತನಿಖೆ ನಡೆಸಿರುವಂತಹ ಫೈಲ್ ಕೂಡ ಈಗಾಗಲೇ ಸಿಐಡಿ ಕೈ ತಲುಪಿರುವಂತದ್ದು. ಈಗಾಗಲೇ ಅವರೆಲ್ಲರ ಒಂದು ಮಾಹಿತಿಗಳನ್ನ ಮತ್ತು ವಿಚಾರಣೆಯನ್ನು ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ರು. ನಾಳೆ ಮತ್ತೆ ಏನು ಬಾಡಿ ವಾರೆಂಟ್ ಮುಖಾಂತರವಾಗಿ ಏನು ಅರೆಸ್ಟ್ ಆಗಿರ್ತಕ್ಕಂಥ ಆರೋಪಿಗಳನ್ನ ತಮ್ಮ ವಶಕ್ಕೆ ಸಿಐಡಿ ಪಡೆದುಕೊಳ್ಳುತ್ತೆ ಮತ್ತು ವಿಚಾರಣೆಯನ್ನ ಮುಂದುವರಿಸುತ್ತೆ. ಇದರ ನಡುವೆ KSCA ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಸಿಐಡಿ ವಿಚಾರಣೆಯನ್ನ ನಡೆಸುತ್ತೆ. ಈಗಾಗಲೇ ಕೋರ್ಟ್ KSCA ಅಧಿಕಾರಿಗಳನ್ನ ಬಲವಂತದ ಕ್ರಮವನ್ನ ಮಾಡಬಾರದು ಅಂತ ಹೇಳಿ ಆದೇಶವನ್ನ ಮಾಡಿದೆ. ಆದರೆ ಪೊಲೀಸರ ತನಿಖೆಗೆ KSCA ಅಧಿಕಾರಿಗಳು ಏನು ತನಿಖೆಗೆ ಸಹಕಾರವನ್ನ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದಾಗಿ ಸಿಐಡಿ KSCA ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸಿಕೊಳ್ಳುತ್ತೆ ಮತ್ತು ಬಾಡಿ ವಾರೆಂಟ್ ಮುಖಾಂತರವಾಗಿ 4 ಆರೋಪಿಗಳ ವಿಚಾರಣೆಯನ್ನು ಕೂಡ ನಡೆಸುತ್ತೆ. ಆರೋಪಿಗಳ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಮುಂದಿನ ಹಂತವಾಗಿ ಬೇರೆಯವರ ಹೆಸರುಗಳು ಅಥವಾ ಯಾರಾದರೂ ಇನ್ವಾಲ್ವ್ಮೆಂಟ್ಗಳು ಕಂಡು ಬಂದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ನಿನ್ನೆ ಪ್ರಾಥಮಿಕ ಹಂತದ ಒಂದು ಪರಿಶೀಲನೆಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡಿದ್ದಾರೆ. ನಾಳೆಯಿಂದ ಅವರನ್ನ ಬಾಡಿ ವಾರೆಂಟ್ ಮುಖಾಂತರ ಕರೆತಂದು ಅವರನ್ನು ಕೂಡ ವಿಚಾರಣೆ ನಡೆಸಿ ಮುಂದಿನ ವಿಚಾರಣೆಗಳು ಹಾಗೆ ಮುಂದುವರಿತಾ ಹೋಗುತ್ತೆ. ಅವಿನಾಶ್.